ಯೂಶಲಿ ಇಷ್ಟದಲ್ಲಿ ಯಾರು ಸ್ಪ್ಲೆಂಡರ್ ಅಲ್ಲಿ ಬರಲ್ಲ ನೋಡಿ, ಇಲ್ಲೆಲ್ಲರೂ ಸ್ಪ್ಲೆಂಡರ್ ಐತಂತ ಅಂದರೆ ಬರ್ತಾರೆ ತುಂಬ ಕಡಿಮೆ, ಬೇರೆ ಗಾಡಿಗಳಿರ್ತಾರೆ. ಬಸ್ ನಾವು ಚೆನ್ನಾಗಿದ್ರಲ್ಲ ಗುರು, ಎಲ್ಲ ನಾವು ಚೆನ್ನಾಗಿಲ್ಲ ಅಂದರೆ ಯಾವನು ಮೂಸ್ ನೋಡಲ್ಲ. ಆ ಥರ ಒಂದು ಟಫ್ ಫೇಸ್ ಕೂಡ ನೋಡಿ ಬಂದ್ಬಿಟ್ಟಿದ್ದೀನಿ. ಈಗಷ್ಟೇ ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಗೌರವ ಕೊಡಬೇಕು ಅನ್ನೋದು ಗೊತ್ತು. ಬಟ್ ಯಾರಿಗೂ ಅಟ್ಯಾಚ್ಮೆಂಟ್ ಅಲ್ಲ ಇಲ್ಲ ಗುರು. ಈಗ ಎಲ್ಲರಿಗೂ ಪ್ರೀತಿ ಮತ್ತು ಗೌರವ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ಬಟ್ ಯಾರ ಹತ್ರನೂ ಅಟ್ಯಾಚ್ಮೆಂಟ್ ಮಾತ್ರ ಇತ್ತು. ಯಾಕಣ ಅರ್ಜೆಂಟಪ್ಪ, ಅರ್ಜೆಂಟು. ನಾಯಿಗೆ ಬೊಗಳ್ತಾನೆ ಇರ್ತಾರೆ ಗುರು. ನಾಯಿಗೆ ಬೊಗಳಿದ್ರೆ ದೇವಲೋಕ ಏನು ಹಾಳಾಗ್ಬಿಡುತ್ತಾ? ಆಗಲ್ಲ. ನಮಸ್ಕಾರ. ಏನು ನನ್ನ ಫೋನ್ ಮಾಡಿದ್ರೆ ಫೋನೇ ತೆಗಿಲಿಲ್ಲ. ಹಾಂ, ಒಂದು 2 ಅಲ್ಲಿ 2 ಇವಾಗ ಅದೇ ಅನ್ಕೊಂಡೆ ಎಲ್ಲೋ ನೋಡಿದ್ದೀನಿ ಗಾಡಿನ ಅಂತ. ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ, ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಂ, ನೀವು ಬರ್ತೀರಾ? ಹಾಂ, ತುಂಬ ಜನ ಜಿಮ್ಮು ಫಿಟ್ನೆಸ್ ಅಂದ್ಬಿಟ್ಟು ಹಿಂದೆ ಹೋಗ್ತಿದಾರಲ್ಲ, ಅವರೆಲ್ಲ ಆ್ಯಕ್ಚುಲಿ ಸೇಫರ್ ಸೈಡಲ್ಲಿದ್ದಾರೆ. ಯಾವ ಥರ ಅಂತ ಹೇಳ್ತೀನಿ, ನಾನು ಜಿಮ್ ಅಂತಲೇ ಹೇಳ್ತಿಲ್ಲ, ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ. ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ವಾಕಿಂಗ್ ಕಂಫರ್ಟಬಲ್ ಆಗಿರುತ್ತೆ, ಕೆಲವ್ರಿಗೆ ರನ್ನಿಂಗ್ ಕಂಫರ್ಟಬಲ್ ಆಗಿರುತ್ತೆ, ಕೆಲವ್ರಿಗೆ ಜಿಮ್ಮು, ಕೆಲವ್ರಿಗೆ ಯೋಗ, ಸುಮಾರು ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಜಿಮ್ ಪ್ರಕಾರ ಹೇಳ್ತೀನಿ ನೋಡಿ. ಜಿಮ್ಮಲ್ಲಿ 2 ಥರ ಇದೆ, ಒಂದು ಸ್ಟ್ರೆಂತ್ ಟ್ರೈನಿಂಗು, ಇನ್ನೊಂದು ಕಾರ್ಡಿಯೋ ಅಂತ. ಸ್ಟ್ರೆಂತ್ ಟ್ರೈನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಮಸಲ್ಸ್ನ ಗ್ರೋ ಮಾಡೋದಕ್ಕೆ. ಮಸಲ್ಸ್ನ ಯಾಕೆ ಗ್ರೋ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಕಾಣಬೇಕು. ಯಾಕಂದರೆ ಪ್ರತಿ ವರ್ಷ ಆಫ್ಟರ್ 40 ಪ್ರತಿ ವರ್ಷ 1% ಮಸಲ್ಲು ಕಡಿಮೆ ಆಗ್ತಾ ಬರುತ್ತೆ. ನಾವು ವಯಸ್ಸು ಆಗ್ತಾ ನಮ್ಮ ಬಾಡಿಯಲ್ಲಿರೋ ಮಸಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಂಗಾಗಿ ನಾವು ಇವಾಗೇ ಮಸಲ್ಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದೆ, ಆವಾಗ ಸ್ವಲ್ಪ ಮೇಂಟೈನ್ ಆಗುತ್ತೆ. ನಾನು ಡೈಲಿ ಕ್ಯಾಶುವಲ್ಸ್ ಆಗ್ತಾ ಇದ್ದೆ, ಇವತ್ತೇ ಫಾರ್ಮಲ್ಸ್ ಹಾಕಿರೋದು, ನೀವು ನೋಡ್ತೀರಾ ಅಂತ. ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಏನಂತ ಹಾಕಿದ್ರು ಅಂದರೆ ಸ್ಟ್ರೆಂತ್ ಫಾರ್ ಕ್ವಾಲಿಟಿ ಆಫ್ ಲೈಫ್, ಕಾರ್ಡಿಯೋ ಫಾರ್ ಲಾಂಗಿಟಿವಿಟಿ ಆಫ್ ಲೈಫ್ ಅಂತ. ಅಂದರೆ ಚೆನ್ನಾಗಿ ಬದುಕಬೇಕಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಜಾಸ್ತಿ ದಿವಸ ಬದುಕಬೇಕಂದ್ರೆ ಕಾರ್ಡಿಯೋ ಮಾಡಿ. 2 ಮಾಡಿದ್ರೆ ಚೆನ್ನಾಗಿ ಜಾಸ್ತಿ ದಿವಸ ಬದುಕ್ತೀರಾ ಅಂತ. ಎಷ್ಟು ಒಳ್ಳೆ ಮಾತು ಅಂತ ಆಮೇಲೆ ಅರ್ಥ ಆಯಿತು ನನಗೆ. ಸಖತ್ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ, ಮನೇಲೇ ಮಾಡಿ, ಹೋಮ್ ವರ್ಕೌಟ್ ಮಾಡಿ. ಈಗ ಆಲ್ಮೋಸ್ಟ್ 35-40 ಇಯರ್ಸ್ ಆದಮೇಲೆ ನಮಗೆ ದುಡ್ಡೆಲ್ಲ ಇರುತ್ತೆ, ಅದನ್ನ ಎಂಜಾಯ್ ಮಾಡಬೇಕು ಅಂದರೆ ನಮಗೆ ಸ್ಟ್ರೆಂತ್ ಬೇಕಲ್ಲ ಗುರು. ಕಾರ್ಡಿಯೋ ಮಾಡಿ ನಮ್ಮ ಹೆಲ್ತ್ನ ಚೆನ್ನಾಗಿ ಇಟ್ಕೊಂಡ್ರೆ, ಕಾರ್ಡಿಯೋ ಅಂದರೆ ಏನು ಜಾಸ್ತಿ ಏನಿಲ್ಲ ಗುರು, ನಿಮ್ಮ ಬಾಡಿ ವೆಯ್ಟ್ ಎಕ್ಸಸೈಸಸ್ಸು, ರನ್ನಿಂಗು, ವಾಕಿಂಗ್, ಇದೇ ಕಾರ್ಡಿಯೋ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಜಂಪಿಂಗ್ ಜಾಕ್ಸು, ರೋಪ್ ಎಕ್ಸಸೈಸಸ್ಸು, ಇಂಥವೆಲ್ಲ. ಸೊ ಅಂಥವೆಲ್ಲ ಮಾಡಿಕೊಂಡ್ರೆ ನಿಮ್ಮದು ಲೈಫ್ ಚೆನ್ನಾಗಿರುತ್ತೆ. ನೀವು ಒಂದು 30-35ವರೆಗೂ ದುಡ್ಡು ಮಾಡ್ತೀರಾ, ಆಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ. ಅದು ಹೆಂಗೆ ಅಂದರೆ ಅಲ್ಲಿರೋರಿಗೆ ಕಡಲೆ ಇರೋರ್ಗೆ ಅಲ್ಲಿರಲ್ಲ ಅಂತಾರಲ್ಲ, ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬುದ್ಧಿ ಇರೋರು ಯಾರೋ ಆ ಥರ ಮಾಡ್ಕೊಳ್ಳಲ್ಲ. ಸುಮಾರು ಜನ ಆ ಥರ ಮಾಡ್ಕೊಂಬಿಟ್ಟು ಕೊರಗ್ತಾರೆ, ಅಯ್ಯೋ ನನಗೆ ಆ ಟೈಮಲ್ಲಿ ಅವಾಗ ಮಾಡ್ಬಿಡ್ಬೇಕಾಗಿತ್ತು, ಎಂಜಾಯ್ ಮಾಡ್ಬಿಡ್ಬೇಕಿತ್ತು. ಒಬ್ಬೊಬ್ರಿಗೂ ಒಂದೊಂಥರ ಎಂಜಾಯ್ಮೆಂಟ್. ಕೆಲವ್ರಿಗೆ ಟ್ರಾವೆಲ್ ಆಯ್ತಿರೋಣ ಹೋಗ್ತವ್ರೆ. ನಾವು ಏನಕ್ಕೆ ನಾಳೆ ಆಗೋ ಕೆಲಸ ಇವತ್ತೇ ಮಾಡಿ ಅಂತ ಹೇಳ್ತೀವಿ ಅಂದರೆ, ಇವತ್ತು ಮಾಡಿದ್ರೆ ನಾಳೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದು, ನಿಮ್ಮಲ್ಲಿರೋ ಪೊಟೆನ್ಷಿಯಲ್ನ ಹೊರಗಡೆ ತರ್ಬೋದು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಓಕೆನಾ? ಹಾಂ, ಹೋಗ್ಬಿಡಪ್ಪ ನಿಮ್ಮ ಲೆಫ್ಟ್, ಮುಂದೆ ಆವಾಗಿಂದ ತೊಂದರೆ. ಅಣ್ಣ ನಡೀರೋಣ ಬೇಗ ಬೇಗ. ನಿಮ್ದೇ ಅಲ್ಲ, ಪ್ರೋಮೋದಲ್ಲಿ ನಿಮ್ದೇ ಹಾಕೋದು. ಆರಾಮಣ್ಣ, ಎಲ್ಲ ಹೊಡ್ತಾ ಇದ್ದೀರಾ? ಬಾನಸವಾಡಿಗ? ಹಾಂ, ಹೆವಿ ಟ್ರಾಫಿಕ್. ನೀವು ಹಂಗೆ ಹೋಗ್ಬಿಡ್ಬೇಕಾಗಿತ್ತು. ಹಂಗೋದ್ರೂ ಅದೇ ಕತೆ ಅಲ್ಲ. ಕಾಟ್ಮಂಗ್ಳೂರು ಬೆಟ್ಟ ಮೇಲೆ ಮೇಡಳ್ಳಿ ಹಂಗೆ ಹೋಗಿ. ಹಾಂ, ಅಂಕಲ್ ಸಿಕ್ಕಿದ್ರಾ? ಅಂಕಲ್ ಮೊನ್ನೆ ಸಿಕ್ಕಿದ್ರು. ಅಂಕಲ್ ಕತೆ ಕೇಳಬೇಡಿ ನೀವು, ಮತ್ತೆ ಅರ್ಬಲ್ಲೇ ಶುರು ಮಾಡ್ಕೊಂಡವ್ರೆ. ಚೆನ್ನಾಗ್ಬಿಟ್ಟವ್ರು ಅಂಕಲು. ಕೇಳಿದೆ ಅಂಕಲ್ ಏನು ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲ ವರ್ಕೌಟ್ ಡಯಟ್ ಮಾಡ್ತಾ ಇದ್ದೀನಿ ಅಂದರು. ಅಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ನೋಡಿದ್ರೆ ಅವ್ರು ಅರ್ಬಲ್ ಲೈಫ್ ಅವ್ರ ಹತ್ರ ಪೌಡರ್ ಇಸ್ಕೊಂಡ್ರು. ಆವಾಗ ಅರ್ಥ ಆಯಿತು, ಇದು ಈ ಕತೆ. ನಂಗೆ ಕೇಳೋಕೆ ಹೋಗಲಿಲ್ಲ, ಸರಿ ಸುಮ್ಮನೆ ಆಗ್ಬಿಡೋಣ ಯಾಕೆ ಅಂದ್ಬಿಟ್ಟು. ಫುಲ್ ಸಣ್ಣಾಗ್ಬಿಟ್ಟಿದ್ರು. ಈಗ ಮಸಲ್ಸು ಇಲ್ಲ, ಯಾವುದೂ ಇಲ್ಲ, ಸಣ್ಣಾಗ್ಬಿಟ್ಟವ್ರು. ಅಂಕಲು ಮೊದಲು ತಿಂತಾ ಇದ್ರಿ ನೋಡಿ ಡಯಟು, ಆವಾಗೇ ಚೆನ್ನಾಗಿದ್ರು. ಹಾಂ ಹೌದು, ಇವಾಗ ಹೊಟ್ಟೆ ಎಲ್ಲ ಹೋಗಿದೆ, ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ. ನಮ್ಮ ತಮ್ಮ ಅವನು ಜಿಮ್ಮಿಗೆ ಸೇರಿದ್ದಾನೆ. ಅವನು ನಿಮ್ಮಂಗೆ ಇದ್ದಿದ್ದು ಮೊದಲು, ಅಂದರೆ ನೀವು ಮೊದಲು ಹೆಂಗಿದ್ರೆ ಇವಾಗ ಹಂಗಿದ್ದಾನೆ. ಅವನು ಒಂದು 60 kg ಇದ್ದಾನೆ. ಅವ್ನು ದಪ್ಪ ಆಗಬೇಕಂತೆ. ಅವ್ನು ವರ್ಕೌಟ್ ಸ್ಲಿಪ್ ಹೆಂಗಿರ್ಬೇಕು, ಡಯಟ್ ಚೇಂಜ್ ಮಾಡ್ಕೊಂಡ. ಅವ್ನು ಮನೆ ಊಟನೇ ತಿನ್ನೋದು. 3 kg ಕಡಿಮೆ ಆಗ್ಬಿಟ್ಟಾನೆ 15 ದಿವಸಕ್ಕೆ.
ಅಂದರೆ ವೆಯ್ಟ್ ಜಾಸ್ತಿ ಆಯ್ತದಕ್ಕೆ ಏನೋ ಗೊತ್ತಿಲ್ಲ. ಕ್ಯಾಲರೀಸ್ ಜಾಸ್ತಿ ತಿನ್ಬೇಕಾ? ಇವರೇ ನಮ್ಮ ಜಿಮ್ ಟ್ರೈನರ್ ನವೀನಣ್ಣ. 1 ವರ್ಷ ಆಲ್ಮೋಸ್ಟ್ ಅವ್ರ ಜೊತೆ ವರ್ಕೌಟ್ ಮಾಡಿದ್ದೀನಿ. ಹಾಗಾಗಿ ಅಚಾನಕ್ಕಾಗಿ ಅವ್ರು ಸಿಕ್ಕಿದ್ರು. ಇವಾಗ ಬೇರೆ ಜಿಮ್ಗೆ ಹೋಗ್ತಾ ಇದ್ದೀನಿ, ಸೊ ಹಂಗಾಗಿ ಸಿಕ್ಕಿರಲಿಲ್ಲ. ನಾನು ಜಿಮ್ ಸ್ಟಾರ್ಟಿಂಗಲ್ಲಿ ನಂಗೆ ಜಿಮ್ ಅಂದರೆ ಏನೂ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಕೂಡ ಇದಿದು ಅಂತ ನನಗೆ ಒಂದೊಂದು ಬಿಡಿಸಿ ಚೆನ್ನಾಗಿ ಹೇಳ್ಕೊಟ್ಟು, ನಂಗೆ ಕೇಳಿದಾಗೆಲ್ಲ ಬೇಜಾರು ಮಾಡ್ಕೊಳ್ದೆ ಹೇಳ್ಕೊಟ್ಟಿರೋರು ಅವರು. ಗುರುಗಳು ನಮ್ಮ ಗುರುಗಳು ಅಂತ. ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಚಿಲ್ಲಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅಂತ ನಾನು ಸದ್ಯಕ್ಕೆ ಅದನ್ನೇ ಡಿಸೈಡ್ ಮಾಡಿದ್ದೀನಿ. ಬಟ್ ಒನ್ಸ್ ಇದು ಸ್ಟೇಬಲ್ ಆದರೆ, ಇನ್ನೊಂದೇನೋ ಒಂದು ಮಾಡ್ತಾ ಇದ್ದೀನಿ, ಅದು ಸ್ಟೇಬಲ್ ಆದರೆ ಇದನ್ನು ಬಿಟ್ಟು ಅದಕ್ಕೆ ಹೋಗ್ತೀನಿ. ಸೊ ಇಟ್ಸ್ ಆಲ್ ಯುವರ್ ಡಿಸಿಷನ್ಸ್. ನಾನು ಯಾವುದನ್ನು ತಪ್ಪು ಯಾವುದನ್ನು ಸರಿ ಅಂತ ಹೇಳ್ತಿಲ್ಲ. ಬಟ್ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ನೀವು ತಗೋಬೇಡಿ. ಅಂದರೆ ಅವ್ನು ಚೆನ್ನಾಗಿದ್ದಾನೆ, ಅವನ ಥರ ನಾನು ಚೆನ್ನಾಗಾಗೋದಕ್ಕೆ ಆ ಥರ ಮಾಡ್ತೀನಿ. ಅಲ್ಲ, ನಿನಗೆ ಇಷ್ಟ ಇದೆಯಾ, ನಿನಗೆ ಮಾಡಬೇಕು ಅನಿಸ್ತಿದೆಯಾ ಮಾಡಿ. ಅವನಿಂದ ನೀನು ಇನ್ಫ್ಲೂಯೆನ್ಸ್ ಆಗಿ ಮಾಡಿದ್ರೆ ಮುಂದೊಂದು ದಿವಸ ಅವ್ನು ಬಿಡ್ತಾನೆ, ಮಗ ನನಗೆ ಸರಿ ಇಲ್ಲ, ನಾನು ಯಾರೋ ಸರಿ ಬರ್ತಿಲ್ಲ ಅಂತ ನೀನು ಬಿಟ್ಬಿಡ್ತೀಯ. ಅವಾಗ ಹಂಗೆ ನೋಡೋಕ್ಕೋದ್ರೆ ಜೀವನದಿಂದ ಒಂದು ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರ ಡಿಸಿಷನ್ಸ್ನಲ್ಲಿ ನೀನು ಡಿಸಿಷನ್ ನಿಂತಿರ್ತಾರೆ. ಸೊ ಆ ಥರ ಆಗೋದು ಬಿಡಬೇಡಿ. ಯಾರ್ಯಾರು ನಿಮ್ಮ ಪ್ರೈಮಲ್ಲಿ ಇದ್ದೀರೋ, ಅಂದರೆ 22 ಇಂದ 25 ಇಸ್ ಯುವರ್ ಪ್ರೈಮ್ ಇಯರ್ಸ್ ಅಂತ ನಾನು ನಂಬಿದ್ದೀನಿ. ಆ ಪ್ರೈಮ್ ಇಯರ್ಸಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ರಿಸ್ಕ್ ತಗೊಳ್ಳಿ. ಏನೇನು ಮಾಡಬೇಕು ಅನ್ಸುತ್ತೆ ಎಲ್ಲ ಮಾಡಿ. ಆಮೇಲೆ ನಿಮಗೆ ಫ್ಯಾಮಿಲಿ, ಅದು ಇದು, ಕಮಿಟ್ಮೆಂಟ್ಸು, ಲೋನು, EMI, ಮನೆ, ಕಾರು, ಅದು ಇದು ಏನೇನೋ ಬಂದ್ಬಿಡುತ್ತೆ ಗುರು ನಿಮಗೆ. ಯು ನೇಮ್ ಇಟ್, ಯು ಲ್ಯಾವ್ ಇಟ್ ಅನ್ನೋ ಥರ ಇರುತ್ತೆ. ಸೊ ಅದಕ್ಕೆ ಮುಂಚೆ ನಿಮ್ಗೆ ಏನೇನು ರಿಸ್ಕ್ ತೊಗೋಬೇಕು ಎಲ್ಲ ತಗೊಳ್ಳಿ. ನಿಮ್ಮ ಜೀವನಕ್ಕೆ ಉಪಯೋಗ ಆಗೋ ಥರ ಅಂತ ರಿಸ್ಕ್ ತಗೊಳ್ಳಿ. ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಎಷ್ಟು ಇಂಪ್ರೂವ್ ಮಾಡ್ಕೊಳ್ತೀರೋ ನಿಮ್ಮ ಫ್ಯೂಚರ್ ನಿಮ್ಗೆ ಅಷ್ಟು ಥ್ಯಾಂಕ್ ಯು ಹೇಳುತ್ತೆ. ಇಲ್ಲಿ ನೋಡಿದ್ರು ಸೈಕಾಗಿದೆ. ಸುಮಾರು ಒಂದು 500-600 ಪಕ್ಷಿ ಇರುತ್ತೆ ಗುರು, ಪಾರಿವಾಳಗಳು. ನೋಡೋಕೆ ಮಾತ್ರ ಸೈಕಾಗಿರುತ್ತೆ. ಯಾವಾಗಾದ್ರೂ ಒಂದು ದಿವಸ ಸಂಜೆ ಹೋಗುವಾಗ ತೋರಿಸ್ತೀನಿ, ಸಖತ್ ನನಗೆ. ಅದು ಎಷ್ಟೋ ಜನ ಬಂದು ಅಲ್ಲಿ ಫೋಟೋ ಇಟ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿಂದನೋ ಬರ್ತೀರಪ್ಪ. ಎಕ್ಸ್ಪೀರಿಯನ್ಸ್ನ ನೀವು ರೀಬಾಕ್ ಅಂತ. ರೀಬಾಕ್ ಇವಾಗ ತುಂಬ ಕಡಿಮೆ ಆಗ್ಬಿಟ್ಟಿದೆ ಅನ್ಸುತ್ತೆ. ರೀಬಾಕೇ ಇಲ್ಲ. ನಾನು ನೋಡಿರೋ ಥರ ರೀಬಾಕ್ ತುಂಬ ಕಡಿಮೆ ಆಗ್ಬಿಟ್ಟಿದೆ ಈಗ. ಅಡಿಡಾಸು, ಪೂಮಾ ಯಾವ್ಯಾವ ಬಂದ್ಬಿಟ್ಟಿದೆ. ಅದು ನನಗೆ ನಿಜ ಹೇಳ್ತೀನಿ ನೋಡಿ, ಅಡಿಡಾಸ್ ಶೂಸ್ ಚೆನ್ನಾಗಿರುತ್ತೆ, ಕಂಫರ್ಟು. ಯಾರೇನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಬಟ್ ಅದು ಪೂಮಾಗಿಂತ ಅಡಿಡಾಸ್ ಚೆನ್ನಾಗಿರುತ್ತೆ. ನನ್ನ ಹತ್ರ 2 ಅಡಿಡಾಸ್ ಶೂ ಇದೆ, ಒಂದು ಬ್ಲ್ಯಾಕು ಒಂದು ವೈಟು. 2 ಮಸ್ತಾಗಿದೆ. ಆ ವೈಟ್ ಏನಾಗ್ಬಿಟ್ಟಿದೆ ಅಂದರೆ ತುಂಬ ದಿವಸದಿಂದ ಯೂಸ್ ಮಾಡದೆ ಅದು ಶೂ ಮೇಲೆ ಶೂ ಎಲ್ಲ ಇಟ್ಟು ಗಲೀಜಾಗ್ಬಿಟ್ಟಿದೆ. ಅದು ಆ ವೈಟ್ ಶೂ ನೋಡಿದಾಗೆಲ್ಲ ಬೇಜಾರು ನನಗೆ. ಏನಪ್ಪ ಹಿಂಗಾಗ್ಬಿಟ್ಟೈತೆ, ಸರಿ ನೆಕ್ಸ್ಟ್ ವೀಕ್ ಹೋಗ್ಬಿಟ್ಟು ಹಾಕ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ವೀಕ್ ಬಂದುಬಿಟ್ಟಿರುತ್ತೆ. ಇದು ಹಿಂಗೆ ಆಗ್ಬಿಟ್ಟಿದೆ ಗುರು. ಒಂದು ಲೂಪಲ್ಲಿದ್ದೀನಿ. ಆಫೀಸಿಂದ ಮನೆಗೆ ಹೋಗು, ನಿಮ್ಗೆ ಬೇಕಾಗಿರೋ ಕೆಲಸ ಮಾಡು, ಇನ್ನು ಮಲಗು, ಇಷ್ಟೇ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ನಾನು ಬಂದಾಗೆಲ್ಲ ಎಲ್ಲ ನಿಲ್ಸೋದು. ಮುಂಚೆ ಯಾರೆಲ್ಲ ಈಗ ನಿಲ್ಲಿಸ್ಬಿಡೋ, ನಾನು ಯಾವಾಗ ಅಲ್ಲಿ ನೆರಳಲ್ಲ ಹಾಕ್ತೀನಿ. ಎಲ್ರಿಗೂ ನೆರಳಬೇಕು ಆದರೆ ಯಾರೂ ಮರ ನೆಡೋಕ್ಕೆ ರೆಡಿ ಇಲ್ಲ.